ಈ ನನ್ನ ಮಗನ ಒಳಕ್ಕೆ ಹಾಕ್ಬಿಟ್ಟೆ. ಅದು ಸರಿ, ಇವನು ರೂಮ್ ಒಳಕ್ಕೆ ಯಾಕೆ ಹೋಗವನೆ? ಇವ್ನು ಏನಾನ ನಮ್ಮ 150 ಎಕರೆ ಆಸ್ತಿ 20 ರೂಪಾಯಿಗೆ ಗೊತ್ತಾಗಿ ಹುಡ್ಕಕ್ಕೆ ಬಂದ್ಬಿಟ್ಟವನ ಅಂತ. ಬಾಯಿಗೆ ರುಚಿ, ಅಂಡೆಗೆ ತಾಪತ್ರಯ. ನೋಡ್ತೀನಿರೋ ಒಳಗಡೆ ಏನು ಹುಡುಕ್ತಿದ್ದಾನೆ ಅಂತ. ಅಲ್ಲಮ್ಮ, ರಾತ್ರಿ ಮನೆ ಖಾಲಿ ಮಾಡ್ಕೊಂಡು ಬಂದಿದ್ದೀರಲ್ಲ, ಯಾರಿಗೂ ಒಂದು ಮಾತೇನೋ ಹೇಳಲೇ ಇಲ್ಲ. ಹಂಗೆ ರಾತ್ರಿ ಮನೆ ಖಾಲಿ ಮಾಡೋರು ಯಾರು ಹೇಳು? ಕಳ್ಳರು. ನನ್ನ ಗಂಡನೂ ಕಳ್ಳ. ಸುಶೀಲಾ, ಹಾಗೆಲ್ಲ ಹೇಳಬಾರ್ದು ಕಣೆ. ಎಷ್ಟೇ ಆದರೂ ನಮಗೆ ತಾಳಿ ಕಟ್ಟಿದ ಗಂಡ ಅವರು. ಅಯ್ಯಯ್ಯಯ್ಯ, ನೀವಿಬ್ಬರು ಹಿಂಗಿರೋದಕ್ಕೆ ನಮ್ಮಪ್ಪ ಇಷ್ಟು ವರ್ಷ ಆದರೂ ನಿಮ್ಮ ಮೇಲೆ ಸವಾರಿ ಮಾಡ್ತಿರೋದು. ಹಾಗಂತ ಗಂಡನ ವಿರುದ್ಧ ಮಾತಾಡೋಕ್ಕಾಗತ್ತೇನಮ್ಮ? ಹೌದು, ಒಪ್ಕೊಳ್ಳೋಣ. ಶಿವು ಅಂತ ಗಂಡ ಸಿಕ್ಕಿದ್ರೆ ಮಾತಾಡಬಾರ್ದು. ಆದರೆ ನಮಗೆ ಸಿಕ್ಕಿರೋದು ರಾಕ್ಷಸ. ಬರೀ ಮಾತಲ್ಲ, ಒಂದು ಹೆಜ್ಜೆ ಮುಂದೆ ಇಟ್ಟರು ತಪ್ಪಿಲ್ಲ. ಸುಶೀಲಾ, ಈಗ ಅದನ್ನೆಲ್ಲ ಬಿಡು. ದಿನ ಸಾಯೋರಿಗೆ ಅಳೋರು ಯಾರು ಹೇಳು? ಪಾರು, ಮದುವೆ ಆಗಿ ವರ್ಷ ಆಗ್ತಾ ಬಂತು. ವಿಶೇಷ ಏನೂ ಇಲ್ವಾ? ನಮಗೂ ವಯಸ್ಸಾಯ್ತಲ್ವಾ, ಮೊಮ್ಮಗು ನಾಡಿಸ್ಬೇಕು ಅಂತ ನಮಗೂ ಆಸೆ ಇರಲ್ವಾ ಹೇಳು? ಏಮ್ಮ ನೀನೊಳ್ಳೆ. ಸದ್ಯಕ್ಕೆ ವಿಶೇಷ ಅಂದರೆ ರಾಣಿ ಮದುವೆ, ಅದಾದ್ಮೇಲೆ ನೆಕ್ಸ್ಟು ರತ್ನನ್ ಮದುವೆ, ಅದಾದಮೇಲೆ ರಮ್ಯನ್ ಎಜುಕೇಷನ್. ಇಷ್ಟೇ ವಿಶೇಷ. ಮಕ್ಕಳವಾ ಸಿಕ್ತಲ್ಲ. ಶಿವು, ಏನೋ ಅದು ನಿಮ್ಮ ಮನೇಲಿ ಕಳ್ಕೊಂಡಿರೋ ವಸ್ತುನ ನಮ್ಮ ಮನೇಲಿ ಹುಡುಕ್ತಿರೋದು? ಹೇಳ್ತೀನಿ ಮಾವ, ಹೇಳ್ತೀನಿ ರೀ. ನೀವು ಹೋಗಿ ಖುಷಿ ಪಡ್ತೀರಾ. ಒಂದು ನಿಮಿಷ ಇರಿ, ಅವ್ರನ್ನೆಲ್ಲ ಕರೆದ್ಬಿಡೋದ. ಪಾರು, ಅತ್ತೆ, ಚಿಕ್ಕತ್ತೆ, ಎಲ್ರೂ ಸಿ ಬನ್ನಿ. ಹಾ, ಬಂದ್ವಿ. ಏನ್ ಮಾವ? ನಿಂಗೊಂದು ಸರ್ಪ್ರೈಸ್ ಐತೆ. ಟ್ಯಾನ್ ಟ್ಯಾನ್. ನಾನು ಆ ಮನೇಲಿ ಬಿಟ್ಟು ಬಂದಿದ್ದೆ ಡಾಕ್ಟರ್ ಕೋಟ್ ಮತ್ತೆ ಗೋಲ್ಡ್ ಮೆಡಲ್ಲು. ಪಾರು, ಪಾರು, ನಮ್ಮ ಮಾವ ನಿನ್ನ ಡಾಕ್ಟರ್ ಓದ್ಸಕ್ಕೆ ಕಷ್ಟ ಏನು ಪಡ್ಬೇಕಾಗಿರ್ಲಿಲ್ಲ. ಯಾಕೆ ಹೇಳು? ದುಡ್ಡು ಕಾಸಿನಾಗೆ ಮಾವ ಕುಬೇರ. ಆದ್ರೆ ಮಾವ ನಿನ್ನ ಡಾಕ್ಟರ್ ಏನಕ್ಕೆ ಓದ್ತಿರೋದು ಗೊತ್ತಾ? ನೀನು ಇಡೀ ಊರ್ ಜನರ ಸೇವೆ ಮಾಡಲಿ ಅಂತ ಅಲ್ವಾ ಮಾವ? ಅಯ್ಯೋ, ಅಲ್ವಾ ಅಂತ ಕೇಳ್ತೀಯಲ್ಲ ಮಾವ. MBBSನ ಬರೀ ಲಗ್ನ ಪತ್ರಿಕೆಯಲ್ಲಿ ಹಾಕ್ಸಿದ್ದಕ್ಕ ಓದಿಸಿರೋದು ನಮ್ಮಪ್ಪ ಅಲ್ವಪ್ಪ? ಒಳ್ಳೆ ತಮಾಷೆ ಮಾಡಿಯ ಬಾರು ನೀನು. ಇದು ನಿನಗೆ ಡಾಕ್ಟರ್ ಆಗಿ ಒಂದು ಪುನರ್ಜನ್ಮ ಅಲ್ವಾ? ಇದನ್ನ ನಮ್ಮ ಮಾವನೇ ನಿನ್ನ ಕೈಯಾರೆ ಕೊಡ್ಲಿ ಅಂತ. ಮಾವ ತಕೊಳ್ಳಿ, ನಿಮ್ಮ ಕೈಯಾರೆ ಆಶೀರ್ವಾದ ಮಾಡಿ ನಿಮ್ಮ ಮಗಳಿಗೆ ಇದನ್ನ ಹಾಕಿ. ಆಂಟಿ, ಓ ಪಿಂಕಿ, ಬಾರವಾ. ಇವಳೇನು ಪರಿಚಯ ಆಗಿದ್ದು ನನಗೆ, ಆದರೆ ಅತ್ತೆಗೆ ಕ್ಲೋಸ್ ಇದ್ದಂಗೆ ಕಾಣ್ತಾಳಲ್ಲ. ಪಿಂಕಿ, ಚೆನ್ನಾಗಿದ್ಯಾ? ಹ್ಞೂ ರಶ್ಮಿ, ಅವತ್ತು ರಾತ್ರಿ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ವಲ್ಲ, ಅದಕ್ಕೆ ಬಂದೆ. ಪಿಂಕಿ ಕೂತಿರೋ, ಕುಡಿಯಕ್ಕೆ ತಿನ್ನಕ್ಕೆ ಏನಾರ ತಾಂಬತ್ತೀನಿ. ಇನ್ನೇನು ಪಿಂಕಿ ಸಮಾಚಾರ? ಸಮಾಚಾರ ನೀನೇ ಹೇಳಬೇಕು. ಮತ್ತೆ ಮದುವೆ ಆದಮೇಲೆ ಏನಾದರೂ ವಿಶೇಷ? ಅಯ್ಯೋ, ಅದೆಲ್ಲ ಇನ್ನೂ ಇಲ್ಲ ಪಿಂಕಿ. ನುಲಿಯೋದು ನೋಡು ರಾಕ್ಷಸಿ. ಕೂತ್ಕ ಪಿಂಕಿ, ತಗ ತಿಂತಾ ಇರೋ, ಕಾಪಿಗಿಟ್ಟಿದ್ದೀನಿ. ಅಯ್ಯೋ ಆಂಟಿ, ಏನು ಇಷ್ಟೊಂದು? ಅಯ್ಯೋ, ಅದಿನ್ನೆಷ್ಟಿದಾವೆ, 2 ಬಾಯಿಗೆ ಹಾಕೊಂಡ್ರೆ ಮುಗ್ದೋಗುತ್ತೆ. ಬೆಳೆಯ ಹುಡುಗಿ ನೀನು, ತಿನ್ಬೇಕು, ತಿನ್ನು. ಏನಿದು, ನಮ್ಮತ್ತೆ ನಂಗೆ ಮಾತ್ರ ಅನ್ನ ಹಾಕಲ್ಲ ಅಂತಾರೆ. ಇವಳಿಗೆ ನೋಡಿದ್ರೆ ಈ ಲೆವೆಲಿಗೆ ಸೇವೆ ಮಾಡ್ತಿದ್ದಾರೆ. ಏನಿರ್ಬೋದು ವಿಷಯ? ರಶ್ಮಿ, ನಿನ್ನ ಮದುವೆ ಆಲ್ಬಮ್ ಬಂತ? ಅಯ್ಯೋ, ಮದುವೆನೇ ಹಾಗೆಲ್ಲ ಆಗೋಯ್ತು. ಇನ್ನು ಆಲ್ಬಮ್ ಎಲ್ಲ ಎಲ್ಲಿಂದ ಪಿಂಕಿ? ಮತ್ತೆ ಅವತ್ತು ಫೋಟೋ ಶೂಟ್ ಮಾಡಿಸಿದ್ರಲ್ಲ ಅದು? ಇನ್ನೇನು ಕೊಟ್ಬಿಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ ಪಿಂಕಿ, ಇನ್ನೂ ಬಂದೇ ಇಲ್ಲ. ಪಿಂಕಿ,
ಅವತ್ತು ತೆಗ್ದಿರೋ ಫೋಟೋಗಳಲ್ಲಿ ಒಂದಿಷ್ಟು ಫೋಟೋಗಳು ಕೊಟ್ಟವ್ರೆ, ತಾಂಬತ್ತೀನಿ ಇರು ನೋಡುವಂತೆ. ಆಂಟಿ ಒಂದು ಗ್ಲಾಸ್ ನೀರು ಬೇಕಿತ್ತು. ತರ್ತೀನಿರು. ನಂದು ಇನ್ನೊಂದು ಫೋಟೋ ಇದೆ ಅಲ್ವಾ, ಅದನ್ನ ತಗೊಂಡು ಹೋಗಿ ರಶ್ಮಿ ಕಾಣಿಸೋ ತರ ಇಡಿ. ಏನಂತಾರೆ ಸೀನಾ ಅವರು? ಫ್ರೀ ಆದಾಗ ಚಿನ್ನು ಮರಿ ಅಂತಾರೆ, ಬ್ಯುಸಿ ಇದ್ರೆ ಗುಂಡಮ್ಮ ಅಂತಾರೆ. ಅಡುಗೆ ಆಗೈತಾ ನೋಡ್ತೀನಿ, ತಿಂದ್ಬಿಟ್ಟು ಒಳಗೆ ಬರವ ಪಿಂಕಿ. ರಶ್ಮಿ, ಈ ಫೋಟೋಸ್ ಎಲ್ಲ ನೋಡೋದಂದ್ರೆ ನಂಗೆ ತುಂಬ ಇಷ್ಟ. ಅದಕ್ಕೆ ಫೋಟೋ ತೋರಿಸಿ ಅಂತ ಕೇಳಿದೆ. ನೀನು ಹೇಗಿದ್ರು ನೋಡಿಲ್ವಲ್ಲ, ತಗೋ ನೋಡ್ತಿರು. ನಂಗೆ ತಿಂದಿದ್ದು ಸಾಕಾಯ್ತು, ಒಳಗೆ ಇಟ್ಬಿಟ್ಟು ಬರ್ತೀನಿ. ತಗೊಳ್ಳಿ ಮಾವ, ತಗೊಳ್ಳಿ. ಮಗಳನ್ನು ಡಾಕ್ಟರ್ ಓದಿಸಿದ್ದು ಲೇಟ್ ದೇವಯ್ಯನ ಮಗ ವೀರಭದ್ರಯ್ಯನ ಜ್ಯೇಷ್ಠ ಪುತ್ರಿ ಚಿರಂಜೀವಿ ಸೌಭಾಗ್ಯವತಿ ಪಾರ್ವತಿ ಪಕ್ಕದಲ್ಲಿ MBBS ಅಂತ 4 ಅಕ್ಷರ ಪ್ರಿಂಟ್ ಆಗಲಿ ಅಂತ. ಅಪ್ಪ ಇದು ಒಳ್ಳೇದಾಗಲಿ. ಅಯ್ಯ, ಪುರೋಹಿತರ ಹೇಳಿದಾರಲ್ಲಪ್ಪ, ಇನ್ನು ನಾನು ಏನು ಮುಟ್ಟಿದ್ರೂ ಒಳ್ಳೇದೆ. ನಾನು ನನ್ನ ಗಂಡ ಇಬ್ಬರು ಸೇರಿಕೊಂಡು ವಿಜಯ ಯಾತ್ರೆನೇ ಮಾಡ್ತೀವಿ ಅಂತ. ಬಂದ ಕೆಲಸ ಮುಗೀತು, ಹೊರಡ್ತೀವಿ. ಅಯ್ಯೋ ಪಾರು, ಇನ್ನೊಂದು ಸ್ವಲ್ಪ ಹೊತ್ತು ಇದ್ದು ಹೋಗೆ. ಅಯ್ಯೋ ಇಲ್ಲಮ್ಮ, ನೆನ್ನೆ ಕಾಲೇಜ್ಗೆ ಹೋಗಿದ್ನಲ್ಲ, ನನ್ನ ನಾದ್ನೀರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗಿಲ್ಲ. ಇವತ್ತು ಹೋಗಿ ಅವ್ರಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಈ ಸಂಭ್ರಮನೆಲ್ಲ ಅವ್ರ ಹತ್ರ ಹಂಚ್ಕೋಬೇಕು. ಯಾಕಂದರೆ ನಮಗೆ ಸಂಬಂಧನೇ ಆಸ್ತಿ. ಆಸ್ತಿಗೋಸ್ಕರ ಸಂಬಂಧನ ಕೆಡಿಸ್ಕೊಳ್ಳೋ ಜನ ಅಲ್ಲ ನಾವು, ಅಲ್ವಪ್ಪ? ಶಿವು, ಅದೇನೋ ನಿಮ್ಮ ಮನೆಗೆ ಯಾವುದೋ ಸಂಬಂಧ ಬಂದಿತ್ತಂತಲ್ಲೋ? ಕಣ್ಮವ, ಬಂದಿತ್ತು. ಆದರೆ ಮೊದಲು ಲಗ್ನ ನಮ್ಮ ರತ್ನಂಗೆ ಮಾಡಬೇಕಿತ್ತಲ್ಲ. ಬಂದಿರೋ ಹುಡುಗ ರತ್ನಗಿಂತ ಚಿಕ್ಕ ವಯಸ್ಸವನು. ಅದಕ್ಕೆ ನಮ್ಮ ರಾಣಿನ ಕೇಳಿದ್ರು. ಆದರೆ ನಾವು ಸುಮ್ಕಾದು. ಮೊದಲನೇ ಲಗ್ನ ರತ್ನದಾಗಬೇಕಲ್ವಾ? ಇವಾಗ ಅದನ್ನೇ ನೋಡ್ತಾ ಕೂತ್ರೆ ರಶ್ಮಿ ಮದುವೆ ಆಗ್ತಿತ್ತೇನೋ? ಯಾವ ಸಂಬಂಧ ಬರುತ್ತೋ ಅದನ್ನು ಮದುವೆ ಮಾಡ್ತಾ ಇರಬೇಕು. ಈಗ ನೀನು ಎಲ್ಲರನ್ನು ಬಿಟ್ಟು ಮದುವೆ ಆದೆ, ಅದನ್ನು ತಪ್ಪು ಅನ್ನೋಕ್ಕಾಗತ್ತಾ? ಹಾಗೆಯೇ ಮೊದಲನೇವಳನ್ನ ಬಿಟ್ಟು ಎರಡನೇವಳು ಮದುವೆ ಆಯಿತು, ಈಗ ಮೂರನೇವಳದಾಗತ್ತೆ. ಆಗಲಿ, ಯಾವ ತಪ್ಪು ಇಲ್ಲ ಇದರಲ್ಲಿ. ಆಕಸ್ಮಿಕವಾಗಿ ಆಗೋದ್ರಲ್ಲಿ ಯಾವ ತಪ್ಪು ಇರಲ್ಲಪ್ಪ. ಆದರೆ ತಪ್ಪು ಮಾಡಲೇಬೇಕು ಅಂದ್ಕೊಂಡು ತಪ್ಪು ಮಾಡ್ತಾರಲ್ಲ, ಅದು ದೊಡ್ಡ ತಪ್ಪು. ಅದಕ್ಕೆ ಕ್ಷಮೆನೇ ಇಲ್ಲ. ಮಾವ, ನೀವು ಮಾತಾಡಿದ್ದು ಒಳ್ಳೇದೇ ಆಯಿತು. ಈ ವಿಷಯದಾಗೆ ನಾನು ನಿಮ್ಮ ತಾವು ಹೊಸಿ ಮಾತಾಡೋದೈತೆ. ನಮ್ಮ ಜೊತೆ ಹೊಸಿ ಬರ್ತೀರಾ? ನೀನು ಕರೆದ್ರೆ ನರ್ಕಕ್ಕೂ ಬರ್ತೀನಿ ಕಣೋ ಶಿವು. ಅಪ್ಪ, ನನ್ನ ಗಂಡ ಮಹಾನ್ ಪುಣ್ಯವಂತ. ಅವರಿಗೆ ಸ್ವರ್ಗದಲ್ಲೇ ಜಾಗ ಇದೆ. ಪಾಪ ಮಾಡೋರೆ ನರಕಕ್ಕೆ ಹೋಗುತ್ತೆ. ಈ ಪಾರ,
ಮಾವ ಬನ್ನಿ ನಾವು ಹೋಗುಮ. ಪಿಂಕಿ ನೋಡಿರ್ತಾಳೆ ಅಂತ್ಯಾ? ಹ್ಞೂ ಅತ್ತೆ. ಇಷ್ಟು ದೊಡ್ಡದಾಗಿ ಶಾಕ್ ಆಗಿದ್ದಾಳೆ ಅಂದರೆ ನೋಡದೆ ಇರ್ತಾಳ? ಹಂಗಾರೆ ಮುಂದೆ ಮಾವಯ್ಯ ನನಗೆ ಮೋಸ ಆಗೋಗಿದೆ, ಪಿಂಕಿಸಿನ ಇಬ್ಬರು ಸೇರಿಕೊಂಡು ನನಗೆ ಮೋಸ ಮಾಡ್ತಿದ್ದಾರೆ ಅಂತ ಗೊಳೋ ಅಂತ ಅಳ್ತಾಳೆ. ಪಿಂಕಿ ಹೇಳ್ದಂಗೆ ಫೋನ್ ತಗೊಂಡ್ಲು, ಪಕ್ಕ ನನ್ನ ಗಂಡನಿಗೆ ಫೋನ್ ಮಾಡ್ತಾಳೆ. ಓ ನನ್ನ ಸೊಸೆ ಹೇಳುವ ತಾಯಿ. ಏನು ಹೇಳೋ ಶಿವ? ಮಾವ ನೀವಾಗಲೇ ಯಾವುದೋ ಸಂಬಂಧ ಬಂದಿತ್ತ ಅಂತ ಕೇಳಿದ್ರಲ್ಲ, ಮೊನ್ನೆ ನಮ್ಮ ಬ್ರೋಕರ್ ನಿಂಗಣ್ಣ ಬಂದು ಒಂದಷ್ಟು ಸಂಬಂಧಗಳನ್ನ ತೋರಿಸ್ದ. ಅದ್ರಾಗೆ ಒಂದು ಫೋಟೋ ನೋಡಿ ಆ ಸಂಬಂಧನ ಬೇಡವೇ ಬೇಡ ಅಂತ ನಾನು ಹೇಳ್ಬಿಟ್ಟೆ. ಆದರೆ ಆಮ್ಯಾಕೆ ಅನಿಸ್ತು ಮಾವ, ಆ ಸಂಬಂಧ ಒಳ್ಳೇದಿರ್ಬೋದೇನೋ ಅಂತ ಅನ್ಸಕ್ಕೆ ಶುರುವಾಯಿತು. ಆದರೆ ನಿಮಗೆ ಗೊತ್ತು, ನಮ್ಮ ಜೀವನದಾಗೆ ಯಾವ ನಿರ್ಧಾರನೂ ನಿಮ್ಮನ್ನು ಕೇಳಿದೆ ನಾನು ಮಾಡೋಕ್ಕಿಲ್ಲ. ಅಂಥದ್ದು ಯಾವುದು ಸಂಬಂಧ? ಮಾವ, ಮಾಸ್ತಿ ಕೊಪ್ಪಲು ನಾಗೇಗೌಡರ ಮನೆ ಸಂಬಂಧ. ಏ ಶಿವು, ಯಾವುದೇ ಕಾರಣಕ್ಕೂ ಆ ಮನೆ ಸಂಬಂಧ ಬೇಡ. ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅವರು? ನಮ್ಮ ರಾಣಿಗೆ ಆ ಕಿರಾತಕರ ಮನೆ ಸಂಬಂಧನ ನಾನು ಸತ್ರು ಇದಕ್ಕೆ ಒಪ್ಪೋದಿಲ್ಲ. ಅಲ್ಲೂ ಆ ಸೋಮೇಗೌಡ ನನಗೆ ಅಳಿಯ ಆಗಬೇಕಾಗಿದ್ದವನು. ಅದರಲ್ಲಿ ಏನೋ ಮಾಕಾಳಮ್ಮನ ದಯೆ, ಆ ಸಂಬಂಧ ತಪ್ಪಿ ನೀನು ಸಿಕ್ಕದೆ ಅಳಿಯನಾಗಿ ನೀನು ಹೆಸರು ಹೇಳ್ಕೊಂಡು ದಿವಸ ಮಾಕಾಳಮ್ಮಂಗೆ ಕೈ ಮುಗಿತೀನಿ ಗೊತ್ತಾ? ಸೋಮೇಗೌಡನೇನಾದರೂ ನನ್ನ ಪಾರ್ವತಿ ಮದುವೆ ಆಗೋಗಿದ್ದಿದ್ರೆ ಅವಳ ಜೀವನ ಎಲ್ಲ ನರಕದಲ್ಲೇ ಕಳೀತಿದ್ಲು. ಸದ್ಯ ಅದೆಲ್ಲ ತಪ್ಪಲ್ಲ ಅಂತ ಹೆಚ್ಚು ಖುಷಿಯಾಗಿದ್ದೀನಿ. ಅಂಥದ್ರಲ್ಲಿ ನಿನ್ನ ತಂಗಿ ರಾಣಿನ ಆ ಸೋಮೇಗೌಡನ ಕೊಟ್ಟು ಮದುವೆ ಮಾಡ್ತೀಯಾ? ಅವಳು ನಮ್ಮನೆ ಹುಡುಗಿ ಕಣ, ಸಾಧ್ಯ ಇಲ್ಲ. ಬಿಲ್ಕುಲ್ ಈ ಮದುವೆ ಸಾಧ್ಯ ಇಲ್ಲ. ಅಯ್ಯಯ್ಯೋ ಮಾವ, ನೀವು ತಿಳ್ಕತ್ತಿದ್ದೀರಾ. ಸಂಬಂಧ ಮಾಸ್ತಿ ಕೊಪ್ಪಲು ನಾಗೇಗೌಡರ ಮನೆದೇ, ಆದರೆ ಗಂಡು ಸೋಮೇಗೌಡ ಅಲ್ಲ, ಅವ್ರ ತಮ್ಮ ಮನು ಅಂತ. ಏನು ಶಿವು? ಅಯ್ಯೋ 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 ಅಯ್ಯೋ, ಮನು ಅಂತ ಏಕವಚನದಲ್ಲಿ ಹೇಳ್ತಿದೀಯಾ? ಊರು ಜನ ಎಲ್ಲ ಅವ್ರ ಹೆಸರು ಹೇಳಬೇಕು ಅಂದರೆ ಚಪ್ಪಲಿ ಬಿಟ್ಬಿಟ್ಟು ಅವ್ರ ಹೆಸರು ಹೇಳ್ತಾರೆ. ಮನು ಗೌಡ್ರು ಅನ್ಬೇಕು, ಗೊತ್ತಾಯ್ತಾ? ನಮ್ಮ ಮಾರಿಗುಡಿಗೆ ಮಾಕಾಳಮ್ಮ ಹೇಗೆ ದೇವರು, ಮಾಸ್ತಿ ಕೊಪ್ಪಲಿಗೆ ಸುಮತಿ ಅಮ್ಮವರು ಮತ್ತು ಅವ್ರ ಮಗ ಮನುಗೌಡರು ದೇವರಿದ್ದಂಗೆ. ಯಾಕೆ ಜಾತ್ರೆನಲ್ಲಿ ನೀನೇ ನೋಡಲಿಲ್ವಾ? ಅವರು ಬರದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಗಾಡೋದಿಲ್ಲ. ವಿನಯವೇ ವಿದ್ಯೆಗೆ ಭೂಷಣ ಅಂತಾರಲ್ಲ, ಹಾಗೆ ಕಣೋ ನಮ್ಮ ಮನುಗೌಡರು. ಅವರು ಓದಿರೋದನ್ನೆಲ್ಲ ಬರಿತಾ ಹೋದರೆ 10 ಪುಟ ಸಾಲದು. ಇನ್ನು ಅವ್ರ ಆಸ್ತಿ ಬಗ್ಗೆ ಎಲ್ಲ ಲೆಕ್ಕಾಚಾರ ಹಾಕ್ತಾ ಹೋದರೆ 100 ಪುಟಗಳು ಸಾಲದು. ಇನ್ನು ಅವ್ರ ಗುಣದ ಬಗ್ಗೆ ಹೇಳಬೇಕು ಅಂದರೆ ನಮ್ಮದು ನಾಗೇಗೌಡರದು ವ್ಯವಹಾರದ ಸಂಬಂಧ ಅಷ್ಟೇ. ಆದರೆ ಅವ್ರ ನೀಚ ಬುದ್ಧಿ ನನಗೆ ಗೊತ್ತಿರೋದ್ರಿಂದ ವ್ಯವಹಾರನೇ ಬೇರೆ ವಿಶ್ವಾಸನೇ ಬೇರೆ ಅಂತ ಸುಮ್ಮನೆ ಎದ್ಬಿಟ್ಟಿದ್ದೀನಿ. ಆದರೆ ಮನುಗೌಡರು ಹಾಗಲ್ಲ, ದೇವರಂಥ ಮನುಷ್ಯ. ಈ ನಾಗೇಗೌಡ ಸೋಮೇಗೌಡ ಊರಿನಲ್ಲಿ ಎಷ್ಟೇ ಹಾರಾಡಿದ್ರು ಮನುಗೌಡರು ಮನೇಲಿದ್ರೆ ಯಾರು ಬಾಯಿ ಬಿಡೋದಿಲ್ಲ, ತಲೆ ಎತ್ತು ಕೂಡ ನೋಡೋದಿಲ್ಲ. ಆಗಿಟ್ಕೊಂಡಿದ್ದಾರೆ ಎಲ್ರೂ. ಮನುಗೌಡರು ಎಷ್ಟು ಒಳ್ಳೆಯವರು ಅಂದರೆ, ಹೆಣ್ಮಕ್ಳನ್ನ ಕಂಡ್ರೆ ಅಪಾರವಾದ ಗೌರವ. ಅವ್ರು ಓದ್ಕೊಂಡಿರೋದು ಅಗಾಧವಾದ ಜ್ಞಾನ. ನೀನು ಇಡೀ ಜಗತ್ತೇ ಹುಡುಕಿದ್ರು ಅಂತ ಒಳ್ಳೆ ಹುಡುಗ ಸಿಗಲ್ಲ. ಒಳ್ಳೆ ಹುಡುಗನ್ನ ವಜ್ರ ಅಂತ ಅಂತಾರೆ, ಆದರೆ ನಮ್ಮ ಮನುಗೌಡರು ವಜ್ರದ ಗಣಿ.
ಮಾವ ಎಲ್ಲಿದ್ದೀರಾ? ಹೇಳಿದ್ನಲ್ಲವ ತೋಟ ತವ ಇದ್ದೀನಿ. ಹಾಂ ಮಾವ, ಸರಿ ಅಲ್ಲೇ ಇರಿ, ನಾನು ಬರ್ತೀನಿ. ಆಯಿತು ಕಣವ, ನೀನು ಬರೋ ಗಂಟ ಇಲ್ಲೇ ಜಾಂಡ ಹೊಡ್ಕೊಂಡು ಕೂತ್ಕೊಂಡಿರ್ತೀನಿ. ನೀನು ಬಂದಮೇಲೆ ಮಿಕ್ಕಿದ ಕೆಲಸ. ಸರಿ ಮಾವ. ಅತ್ತೆ, ಅಡುಗೆ ತಯಾರಾಗಿದ್ರೆ ಡಬ್ಬಿಗೆ ಹಾಕಿಟ್ಟಿರಿ. ನಾನು ಸ್ವಲ್ಪ ತೋಟದ ಹತ್ರ ಹೋಗಿ ಬರಬೇಕು. ಇನ್ನೇನು ಒಗ್ಗರಣೆ ಹಾಕೋದಷ್ಟೇ ಬಾಕಿ. ಸರಿ, ನಾನು ಮುಖ ತೊಳ್ಕೊಂಡು ಬರ್ತೀನಿ. ಅದೇ ಸಕ್ಸಸ್. ಅವಳೀಗ ಸೀದಾ ತೋಟಕ್ಕೆ ಹೋಗಿ ಮಾದಪ್ಪನ ಹತ್ರ ಎಲ್ಲ ಹೇಳ್ಬಿಡ್ತಾಳೆ. ಅವ್ರು ಬರ್ತಾರೆ, ಸೀನಂಗ್ ಹೊಡಿತಾರೆ, ನನಗೂ ಬೈತಾರೆ. 3 ಜನ ಎಲ್ಲ ಸೇರ್ಕೊಂಡು ನನ್ಗೂ ಸೀನಂಗ್ ಮದ್ವೆ ಮಾಡಿಸ್ತಾರೆ. ಆ ಡುಮ್ಮಿನ ಹಂಗೆ ಮನೆ ಕಡೆಗೆ ಕಳಿಸ್ತಾರೆ. ಇದೇನವ ಪಿಂಕಿ, ಫೋಟೋನೇ ಇಲ್ಲ. ಇಲ್ಲೇ ಇಟ್ಟಿದೆ ಅತ್ತೆ. ಇಟ್ಟಿದ್ದೀನಿ ಅಂತ ಅಲ್ಲೇ ಎಲ್ಲಾದ್ರೂ ಉದುರಿಸಿದ್ಯಾ ಹೆಂಗೆ? ಇಲ್ಲ ಅತ್ತೆ, ಇದ್ರಲ್ಲೇ ಇಟ್ಟಿದೆ. ಅವಳು ನೋಡಿ ಅಷ್ಟು ಶಾಕ್ ಆದ್ಲು ಅಂದ್ರೆ ಅವಳು ಫೋಟೋ ನೋಡಿದಾಳೆ ಅಂತ ಅರ್ಥ ತಾನೆ. ಶಾಕ್ ಆಗೋಳು ಅಂತ್ಯಾ? ಆದ್ರೆ ನಿನ್ನೇನು ಕೇಳಲೇ ಇಲ್ಲ ಅವಳು. ಮೊದಲು ನನ್ನ ಗಂಡಂತ ಹೋಗಿ ನ್ಯಾಯ ಕೇಳಕ್ ಹೋಗೋಳೆ ಅನ್ಸುತ್ತೆ. ಯಾಕೆ ಹೇಳು, ಅವರೇ ಅಲ್ವಾ ಮದುವೆ ಮಾಡಿಸಿದ್ದು. ಕರೆಕ್ಟ್ ಅತ್ತೆ. ಹಾಗಿದ್ರೆ ನನ್ನ ಪ್ಲಾನ್ ಸಕ್ಸಸ್. ಹೌದಮ್ಮವ, ನಮ್ ರಾಣಿ ಅದ್ ಯಾವ್ದ್ಯಾವ್ರಿಗೆ ಹರಕೆ ಓದ್ತಿದ್ಲು. ಅಬ್ಬಾ, ಎಂತ ಒಳ್ಳೆ ಸಂಬಂಧ ಬಂದ್ಬಿಟ್ಟೈತೆ. ಅದೃಷ್ಟ ಮಾಡಿಲ್ಲ ನಮ್ ರಾಣಿ. ಅವರು ಹಾಗೆ ಕಣೋ ಶಿವು. ಆಸ್ತಿ, ಹಣ, ಅಂತಸ್ತು ಎಲ್ಲ ಇದ್ರೂ ಒಂದು ಚೂರು ಅಹಂಕಾರ ಇಲ್ಲ. ಅವ್ರಿಗೀಗ ಬೇಕಾಗಿರೋದು ಸುಸಂಸ್ಕೃತ ಹೆಣ್ಮಗಳು. ಶಿವು, ನನ್ನ ಕೇಳಿದ್ರೆ ನಿಂತ ಜಾಗದಲ್ಲಿ ನೀನು ನಮ್ಮ ರಾಣಿನ ಮನುಗೌಡರು ಕೊಟ್ಟು ಮದುವೆ ಮಾಡಬಹುದು. ಆದರೂ ಅಂತಿಮ ನಿರ್ಧಾರ ನಿಂದೆ ಕಣೋ ಶಿವು. ಇಲ್ಲ ಇಲ್ಲಮ್ಮವ್ವ, ಹುಡುಗನ್ನ ನಮ್ಮ ರಾಣಿನೂ ಮೆಚ್ಕೊಂಡವಳಂತೆ. ಅದು ಅಲ್ಲದೆ ನೀವು ಹೇಳದ್ಮ್ಯಾಕೆ ನನ್ನ ಮನಸ್ಸಿಗೆ ಹೀಗೊಂಥರ ಆನಂದ ಐತೈತೆ. ಅದ್ರ ಜೊತೆಗೆ ಆದ್ರೆ ಅದೇ ಸಂಬಂಧ ಆಗ್ಲಿ ಅಂತ ಮನ್ಸಲ್ಲೊಂದು ಸಣ್ಣ ಆಸೆ ನೋಡ್ಕೊಟ್ಟೈತೆ. ಅವ ನಿಮ್ಮನ್ನು ಕೇಳಿದ್ದು ಅದ್ಯಾರ ತಲೆ ಮೇಕಿಂದ ಹೂ ಬಿದ್ದಂಗೈತೆ ನೋಡಿ. ಅವ ಇನ್ನು ನಾನು ಯಾರನ್ನು ಕೇಳಕ್ಕಿಲ್ಲ. ಸೀದಾ ಮದುವೆ ಮಾತುಕತೆನೇ ಆಗ್ಬಿಡ್ಲಿ. ಇವತ್ತಿಂದನೇ ಮದುವೆ ಕೆಲಸ ಶುರು ಮಾಡ್ಕೊಂಡ್ಬಿಡ್ತೀನಿ. ಆಗ್ಲಿ ಕಣೋ, ಎಲ್ಲ ಒಳ್ಳೇದಾಗ್ಲಿ. ಶೀಘ್ರಮೇವ ಕಲ್ಯಾಣ. ಆಗ್ಲಿ ಮಾವ, ಆಗ್ಲಿ. ಮಾವ, ಮಾತಾಗಿದ್ರೆ ಹೊರಡೋಣವಾ? ಆಗ್ಲಿ ಪರೋ, ಇನ್ನಿಲ್ಲಂಗಿಲ್ಲ, ಕೆಲಸ ಜಾಸ್ತಿ ಇದೆ ಅಲ್ವ ಮಾವ? ಏನ್ ಮಾವ? ಹೇಳ್ತೀನಿ ಬರ್ತೀವಿ. ಅತ್ತೆ ಪರ್ಸು ಛತ್ರಣ ಬರ್ತೀವಿ, ಕೆಲ್ಸ ಅದೇ. ಬರ್ತೀವಿ ಮಾವ, ಬಾ ಬಾ ಬಾ. ಅಪ್ಪಯ್ಯ, ಪುರೋಹಿತರು ನೋಡಿದ್ರೆ ಇವ್ರು ಉದ್ಧಾರ ಆಗೋಯ್ತಾರೆ ಅಂತಿದ್ದ. ಆದರೆ ನೀನು ನೋಡಿದ್ರೆ ನಾಶವಾಗಿ ಹೋಗುವಂತಿದೆ ಅಪ್ಪಯ್ಯ. ಅಲ್ಲ ಚಿಕ್ಕದಣಿ, ಮಾರಿ ಗುಡಿ ಯಾವ್ರು ದೋಣಗಳ್ದು ಒಂದು ಮಕ ನೋಡೋರು ಪುರೋಹಿತರು ಅಷ್ಟೇ, ಅದಕ್ಕೆ ಹಂಗೆ ಹೋದ್ರು. ಆದರೆ ನಾವು ದೋಣಗಳ್ದು ಇನ್ನೊಂದು ಮಕನೂ ನೋಡಿದ್ದೀವಿ. ದೋಣಗಳು ಒಂದು ಕೀತ ಕೊಂಡು ಬುಟ್ಟ ಅಂದರೆ ಸೂರ್ಯನೇ ಬಾಷ್ಪ ಆಗೋಯ್ತಾನೆ ಅಲ್ವಾ ದಣಿ? ಕಣ್ಣು ಯಾವಾಗಲೂ ಬಿಟ್ಟಿದ್ದೀನಿ ಕಣೋ ಛತ್ರಿ. ಭಸ್ಮ ಆಗೋದೊಂದೇ ಬಾಕಿ. ಅದಕ್ಕೆ ಅದನ್ನು ಮಾಸ್ತಿ ಕೊಪ್ಪಲಿಂದಲೇ ಶುರು ಮಾಡ್ತಿದ್ದೀನಿ. ಅಲ್ಲಿಂದೇ ಬೆಂಕಿ ಹಚ್ತೀನಿ. ಮಾವ, ಮಾವ. ಓ, ಬಂದ್ಯಾ ತಾಯಿ? ಇರವ ಇಳಿಸ್ಕತೀನಿ. ನಾನೇ ಬರ್ತಿದ್ನಲ್ಲ ಮಾವ, ನೀವ್ ಯಾಕೆ ಬರಕ್ ಹೋದ್ರಿ? ಅಲ್ಲೆಲ್ಲ ಕೆಸರು ಕಣವ. ಮಾವ, ನಾನು ಬರೀ ರಸ್ತೆಯಲ್ಲಿ ಹೋಗ್ತಾ ನಿಮ್ ತೋಟ ನೋಡಿದ್ದು. ಆದ್ರೆ ಇದೇ ಮೊದಲನೇ ಸತಿ ನಿಮ್ ತೋಟದೊಳಗೆ ಬರ್ತಾ ಇರೋದು. ಈ ತೋಟ ನಮ್ದಿದ್ದಾಗ ನೀನು ಬರಲಿಲ್ಲ. ಆದರೆ ಈ ತೋಟ ನಿಂದು ಕಣವ ತಾಯಿ. ಬರೀ ತೋಟ ಅಲ್ಲ, ಹೊಲ ಗದ್ದೆ ಎಲ್ಲನೂ ನಿಂದೆ ಕಣವ. ಅಯ್ಯೋ, ನಾನು ಬರೀ ಮಾತಾಡ್ತಾ ಇದ್ದೀನಿ. ಬಡಿಸವ ತಾಯಿ.
ಹ್ಞೂ ಮಾವ. ರಶ್ಮಿ ಮಾಡ್ಕೊಂಡ ಈ ಅಡುಗೆ ಎಲ್ಲ ತಂದಿದ್ದು ನಿಮಗೆ ಮಾವ, ನನಗಲ್ಲ. ನೀವು ತಿನ್ನಿ. ಒಬ್ಬನೇ ತಿನ್ನಕ್ಕೆ ಬೇಜಾರು ಕಣವ, ಹಂಚ್ಕೊಂಡು ತಿಂದ್ರೇ ಜೀವನ. ಮಾಡು ತಗೊಳವ ತಾಯಿ. ಅಯ್ಯೋ ಮಾವ, ನಾನು ಆಮೇಲೆ ತಿಂತೀನಿ, ನೀವು ತಿನ್ನಿ. ಮಾಡು ಅಂದೆ. ಅಯ್ಯೋ ನೀವು ತಿನ್ನಿ ಮಾವ. ಮಾಡು ಕಂದ. ಜಾಣ ನನ್ನ ಸೊಸೆ. ಅಯ್ಯೋ ಬರೀ ನಂಗೆ ತಿನ್ನಿಸ್ತಾ ಇದ್ದೀರಾ, ನೀವು ತಿನ್ನಿ. ನಾನೇ ತಿನ್ಸ್ಲಾ? ಹೇಳ್ತೀಯಲ್ಲವ, ತಿನ್ಸು ಕಂದ. ಹಾಂ. ಅವ್ವ ರಶ್ಮಿ, ನಿನ್ಗೊಂದು ಕೇಳಲ್ಲ ತಾಯಿ? ಕೇಳಿ ಮಾವ. ನನ್ನ ಮನೇಲಿ ನಿನ್ಗೇನಾದ್ರು ತೊಂದರೆ ಆಗ್ತಾ ಇದೆಯಾ ರಶ್ಮಿ? ನಿನಗೆ ನಿಮ್ಮ ಮಾವ ಇದ್ರೆ ಅಷ್ಟೇ ಅಣ್ಣ, ಇಲ್ಲ ಅಂದರೆ ನಿನಗೆ ಆ ತುತ್ತು ಸಿಗಲ್ಲ.